ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಜಾತ್ರೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸಂಡೇ ಅಲ್ಲ, ಸೊ ಅದಕ್ಕೆ ಪಾಪುನ ಹೊರಗಡೆ ಕರ್ಕೊಂಡು ಹೋಗ್ಬೇಕಿತ್ತು. ಆ್ಯಂಡ್ ಜಾತ್ರೆಗೆ ಹೋಗಿದ್ವಿ, ಒಂದು ಸಲ ಹೋಗಿದ್ವಿ. ಸೊ ಇವತ್ತು ಹಾಗೆ ಹೋಗಿ ಬರೋಣ. ಆ್ಯಂಡ್ ಬನ್ನಿ ಇವತ್ತಿನ ವೀಡಿಯೋ ಹೇಗಿರುತ್ತೆ, ಹೇಗೆ ಹೋಗುತ್ತೆ ತೋರಿಸ್ತೀನಿ. ಆ್ಯಂಡ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ, ಸೊ ಬನ್ನಿ ಹೋಗಿ ಬರೋಣ ಜಾತ್ರೆಗೆ. ವಿಕ್ಕಿಯವರು ಕರ್ಕೊಂಡು ಹೋಗಿದ್ದಾರೆ, ಸ್ವಲ್ಪ ಕೆಳಗಿದ್ದಾಳೆ, ಹೋಗ್ಬೇಕು. ಎಲ್ಲಿಗೆ ಹೋಗ್ತಿದ್ದೀವಿ? ವಾವ್, ಜಾತ್ರೆ. ಸೊ ನಾವು ಹೋಗಿದ್ದು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಜನ ಇದ್ದರು. ದೇವಸ್ಥಾನಕ್ಕೇನು ಹೋಗಲಿಲ್ಲ ನಾವು, ಹಾಗೆ ಜಾತ್ರೆಗೆ ಹೋಗ್ಬಿಟ್ಟು ಮನೆಗೆ ಹೋಗೋಣ ಅಂತ ಬಂದಿದ್ದು. ಸೊ ಒಂದಷ್ಟು ಶಾಪ್ಸ್ಗಳೆಲ್ಲ ಬಂದಿತ್ತು. ಸೊ ಒಂದು 15 ಡೇಸ್ ಇರುತ್ತೆ ಆಲ್ಮೋಸ್ಟ್ ಜಾತ್ರೆ. ಕೆಲವೊಂದು ಗೊಂಬೆಗಳು ಅದು, ಬಟ್ ನಾವೇನು ತೊಗೊಂಡ್ಲಿಲ್ಲ, ಹಾಗೆ ಹೋಗ್ಬಿಟ್ಟು ನೋಡ್ಕೊಂಬಂದ್ವಿ. ಆ್ಯಂಡ್ ಸ್ವಲ್ಪ ಬೆಳಕಿದ್ದಾಗ ಕರ್ಕೊಂಡೋಗಿದ್ವಿ, ಯಾಕಂದರೆ ಫಸ್ಟ್ ಡೇ ಹೋಗಿದ್ವಿ, ಆವಾಗ ಸ್ವಲ್ಪ ಕತ್ತಲೆ ಇತ್ತು. ಹಾಗಾಗಿ ಸ್ವಲ್ಪ ಬೆಳಕಲ್ಲಿ ಅವಳಿಗೆ ಶಾಪ್ಸ್ ಎಲ್ಲ ತೋರಿಸಿದ್ರಾಯ್ತು ಅಂತ ಕರ್ಕೊಂಡು ಹೋಗಿದ್ದು. ಸೊ ಜಾತ್ರೆಯಲ್ಲೆಲ್ಲ ತೊಗೊಳ್ಳೋಕ್ಕೇನು ಅಷ್ಟು ನನಗೇನು ಬೇಕು ಅನ್ನಿಸ್ಲಿಲ್ಲ. ಸೊ ನಾನೇನು ತೊಗೊಳ್ಲಿಲ್ಲ, ಹಾಗೆ ನೋಡಿಕೊಂಡು ಮನೆಗೆ ವಾಪಸ್ ಹೋದ್ರಾಯ್ತು ಅಂತ ಹೇಳಿ ಹೋದ್ವಿ. ಅವಳು ಬಾಲೆಲ್ಲ ಕೇಳ್ತಾಯಿದ್ಲು. ಅವಳದೀಗ ಆಲ್ರೆಡಿ ಬಾಲ್ ಇದ್ದಾವೆ, ಅವಳದೆಲ್ಲ ಆಟ ಸಾಮಾನು ಇದ್ದಾವೆ, ಅವಳು ಅದನ್ನೇ ತೊಗೊಂಡು ಆಟ ಆಡೋಲ್ಲ. ಸೊ ತೊಗೊಳ್ಳೋದ್ರಿಂದ ಸುಮ್ಮನೆ ವೇಸ್ಟು ಅಂತ ಹೇಳ್ಬಿಟ್ಟು ಏನು ತೊಗೊಳ್ಲಿಲ್ಲ. ಮಕ್ಕಳೇ ಹಾಗಲ್ಲ, ಒಂದು ಸಲ ಒಂದು ತೊಗೊಂಡು ಆಟ ಆಡಿದರೆ ಮತ್ತೆ ಅದು ಬೇಕು ಅಂತ ಕೇಳೋದು ಇಲ್ಲ, ತೊಗೊಳ್ಳೋದು ಇಲ್ಲ, ಹಾಗಾಗುತ್ತೆ. ಆ್ಯಂಡ್ ಅಲ್ಲಿಂದ ನಾವು ಪಿಜ್ಜಾ ಹಟ್ಗೆ ಹೋದ್ವಿ. ಸೊ ತುಂಬ ದಿನ ಆಗಿತ್ತು ಹೋಗಿರಲಿಲ್ಲ. ಆ್ಯಂಡ್ ಈ ನಡುವೆ ಸ್ವಲ್ಪ ಜಾಸ್ತಿ ಹೋಗ್ತಾ ಇರೋದು ನಾವು ಪಿಜ್ಜಾ ಹಟ್ಗೆಲ್ಲ. ಪಿಜ್ಜಾ ಜಾಸ್ತಿ ತಿನ್ನಲ್ಲ, ಬಟ್ ಈ ನಡುವೆ ಸ್ವಲ್ಪ ಹೋಗ್ತಾಯಿದ್ದೀವಿ. ಸೊ ನೆಕ್ಸ್ಟ್ ಬೇಡ, ಸ್ಟಾಪ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡಬೇಕು. ಸೊ ಹಾಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೋಗಿ ಬಂದ್ರಾಯ್ತು ಅಂತ ಹೋದ್ವಿ. ಆ್ಯಂಡ್ ಅವಳು ಅಲ್ಲಿ ಸುಮ್ಮನೆ ಇದ್ಲು, ಆಟ ಆಡಿದ್ಲು. ಇನ್ನೊಂದು ಪಾಪು ಇತ್ತು, ಆ ಪಾಪುನ ನೋಡ್ಕೊತ ಸ್ವಲ್ಪ ಆಟ ಆಡಿದ್ಲು. ಆ್ಯಂಡ್ ನಾವು ಪಿಜ್ಜಾ ತೊಗೊಂಡು ತಿಂದುಬಿಟ್ಟು ಮನೆಗೆ ವಾಪಸ್ ಬಂದ್ವಿ. ಆ್ಯಂಡ್ ಚೆನ್ನಾಗಿರುತ್ತೆ ಕಂಪೇರ್ ಟು ಡಾಮಿನೋಸ್ಗಿಂತ ಇಲ್ಲಿ ಚೆನ್ನಾಗಿರುತ್ತೆ. ಪಿಜ್ಜಾ ಹಟ್ಟಲ್ಲಿ ಸ್ಮೂತ್ ಇರುತ್ತೆ, ನನಗೇನೋ ಆ ಥರ ಅನಿಸುತ್ತೆ, ಗೊತ್ತಿಲ್ಲ ಬೇರೆಯವ್ರಿಗೆ ಈ ಥರ ಯಾವ ಥರ ಅನಿಸುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಮನೆಗೆ ಬಂದು ಐಸ್ ಕ್ರೀಮ್ ತಿನ್ನಬೇಕು ಅನ್ನಿಸ್ತು. ಪಾಪುನ ಮಲಗಿಸಿ ಅದಾದಮೇಲೆ ಐಸ್ ಕ್ರೀಮ್ ತೊಗೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಓಪನ್ ಮಾಡ್ತಾಯಿದ್ದೆ. ಆಲ್ಮೋಸ್ಟು 2 ವರ್ಷ ಆದಮೇಲೆ ಐಸ್ ಕ್ರೀಮ್ ತಿಂತಾಯಿದ್ದೀನಿ, ಯಾಕಂದರೆ ಪ್ರೆಗ್ನೆನ್ಸಿಲೂ ನಾನು ಐಸ್ ಕ್ರೀಮ್ ತಿಂದಿರಲಿಲ್ಲ. ಪಾಪುಗೆ 1.5 ವರ್ಷ ಆಗೋ ತನಕನೂ ತಿಂದಿಲ್ಲ. ಸೊ ಆಲ್ಮೋಸ್ಟ್ 2 ವರ್ಷ ನಾನು ತಿಂದೇ ಇಲ್ಲ. ಅದಕ್ಕೆ ತರಿಸೋಣ ಅಂತ ಮನೆಯಲ್ಲೇ ತರಿಸಿದ್ದೆ, ಆರ್ಡರ್ ಮಾಡಿ ಬ್ಲಿಂಕಿಟಲ್ಲಿ. ಸೊ ಚೆನ್ನಾಗಿತ್ತು ಐಸ್ ಕ್ರೀಮು. ಆ್ಯಂಡ್ ಐಸ್ ಕ್ರೀಮ್ ತಿಂದುಬಿಟ್ಟು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡು ಐಸ್ ಕ್ರೀಮ್ನ ತಿಂತಾಯಿದ್ದೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ವ್ಲಾಗು ತುಂಬ ದಿನ ಆದಮೇಲೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.